ಪ್ರತಿಭಟನೆ ಮಾಡಿದ ಮುಸ್ಲಿಮರ ಮೇಲೆ ಕೇಸ್ ಫಿಕ್ಸ್. ಅನುಮತಿ ಇಲ್ಲದೆ ಪ್ರೊಟೆಸ್ಟ್, ಮಿನಿಸ್ಟರ್ ಫುಲ್ ಗರಂ. ಈ ಪ್ರೊಟೆಸ್ಟ್ ಏನಾಯ್ತಲ್ಲ, ಈಗ ಪ್ರೊಟೆಸ್ಟ್ ಮಾಡಿದಂತ ಮುಸ್ಲಿಮರ ಮೇಲೆ ಕೇಸ್ ಫಿಕ್ಸ್ ಅನ್ನುವಂಥದ್ದು. ಅನುಮತಿ ಇಲ್ಲದೇನೆ ಪ್ರೊಟೆಸ್ಟ್ ಆಗಿದೆ. ಮಿನಿಸ್ಟರ್ ಫುಲ್ ಗರಂ ಆಗಿದ್ದಾರೆ. ಖಮೇನಿ ಪರ ಪ್ರತಿಭಟನೆ ನಡೆಸಿದವರ ವಿರುದ್ಧ ಈಗ ಕ್ರಮ ಫಿಕ್ಸ್ ಅಂತಿದ್ದಾರೆ. ರಿಚ್ಮಂಡ್ ರೋಡ್ನಲ್ಲಿ ಪ್ರತಿಭಟನೆ ಕಾನೂನು ಬಾಹಿರವಾದದ್ದು. ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರೊಟೆಸ್ಟ್ ಮಾಡಬೇಕು. ಪ್ರತಿಭಟನೆ ಮಾಡಿದವರ ವಿರುದ್ಧ ಕ್ರಮದ ಬಗ್ಗೆ ಈಗ ಚರ್ಚೆ ಆಗ್ತಿದೆ. ಅದು ಹ್ಯಾರಿಸ್ ಇರಲಿ ಯಾರೇ ಇರಲಿ ಕ್ರಮ ಆಗುತ್ತೆ ಅಂತಿದ್ದಾರೆ. ಯಾರಾದ್ರೂ ನಿಯಮಾನುಸಾರ ಪ್ರೊಟೆಸ್ಟ್ ಮಾಡಬೇಕು. ತಪ್ಪಾಗಿದ್ರೆ ಪರಿಶೀಲಿಸಿ ಕ್ರಮಕ್ಕೆ ಸೂಚನೆಯನ್ನ ಕೊಡ್ತೇನೆ. ಇದು ಗೃಹ ಸಚಿವ ಪರಮೇಶ್ವರ್ ಅವರ ಖಡಕ್ ಮಾತಾಗಿದೆ. ನಿನ್ನೆಯಷ್ಟೇ ಖಮೇನಿ ಸಾವಿಗೆ ಸಂತಾಪ ಸೂಚಿಸಿದಂತಹ ಸಿಎಂ, ಆದ್ರೆ ಅದೇ ಪ್ರತಿಭಟನೆ ವಿಚಾರಕ್ಕೆ ಈಗ ಪರಮೇಶ್ವರ್ ಫುಲ್ ಗರಂ ಆಗಿದ್ದಾರೆ. ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸಿದ್ದಕ್ಕೆ ಈಗ ಪರಂ ಕೋತ ಅಂತಿದ್ದಾರೆ. ಪ್ರತಿಭಟನೆ ಮಾಡಿದಂತಹ ಮುಸ್ಲಿಮರ ಮೇಲೆ ಕೇಸ್ ಫಿಕ್ಸ್ ಅನ್ನುವಂಥದ್ದು. ಅನುಮತಿನೇ ಇಲ್ಲದೆ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಈಗ ಮಿನಿಸ್ಟರ್ ಫುಲ್ ಗರಂ ಆಗಿದ್ದಾರೆ. ಖಮೇನಿ ಪರ ಪ್ರತಿಭಟನೆ ನಡೆಸಿದವರ ವಿರುದ್ಧ ಕ್ರಮ ಫಿಕ್ಸ್. ರಿಚ್ಮಂಡ್ ರೋಡ್ನಲ್ಲಿ ಪ್ರತಿಭಟನೆ ಆಗಿದ್ದು ಕಾನೂನು ಬಾಹಿರ, ಯಾಕೆಂದ್ರೆ ಯಾವುದೇ ಅನುಮತಿಯನ್ನ ಪಡೆದುಕೊಂಡಿಲ್ಲ ಮತ್ತು ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರೊಟೆಸ್ಟ್ ಮಾಡಬೇಕು. ಅಂಥದ್ರಲ್ಲಿ ಈಗ ಪ್ರತಿಭಟನೆ ಮಾಡಿದವರ ವಿರುದ್ಧ ಕ್ರಮದ ಬಗ್ಗೆ ಚರ್ಚೆ ಆಗ್ತಿದೆ. ಅದು ಹ್ಯಾರಿಸ್ ಇರಲಿ ಅಥವಾ ಯಾರೇ ಇರಲಿ ಕ್ರಮ ಆಗತ್ತೆ. ಯಾರಾದ್ರೂ ನಿಯಮಾನುಸಾರವೇ ಪ್ರೊಟೆಸ್ಟ್ ಮಾಡಬೇಕು. ತಪ್ಪಾಗಿದ್ರೆ ಪರಿಶೀಲಿಸಿ ಕ್ರಮಕ್ಕೆ ಸೂಚನೆಯನ್ನ ಕೊಡ್ತೇನೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಖಡಕ್ ಆಗಿ ಮಾತನಾಡಿದ್ದಾರೆ. ನಿನ್ನೆಯಷ್ಟೇ ಖಮೇನಿ ಸಾವಿಗೆ ಸಂತಾಪವನ್ನ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ರು. ಆದ್ರೆ ಅದೇ ಕಾರಣಕ್ಕೆ ಪ್ರತಿಭಟನೆಯ ವಿಚಾರಕ್ಕೆ ಪರಮೇಶ್ವರ್ ಈಗ ಫುಲ್ ಗರಂ ಆಗಿದ್ದಾರೆ. ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸಿದ್ದಕ್ಕೆ ಪರಂ ಕೋತ ಅಂತಿದ್ದಾರೆ. ಅಲ್ಲ ಯಾರಾದ್ರೂ ಅಲ್ಲ, ಈಗ ನಾನು ಅದನ್ನ ವಿಚಾರ ಮಾಡ್ತೀನಿ. ಯಾಕೆಂದ್ರೆ ಎಲ್ಲರಿಗೂ ಒಂದೇ ಅಲ್ಲ ಕಾನೂನು. ಅವರು ಮಾಡೋಂಗಿದ್ರೆ ಅಲ್ಲೇ ಮಾಡಬೇಕಿತ್ತು. ಅಲ್ಲ ಯಾರಾದ್ರೂ ಆಗಿರ್ಲಿ, ನಾವು ಕಾನೂನುಗಳು ಮಾಡುವಾಗ ಅಥವಾ ರೂಲ್ಸ್ಗಳು ಮಾಡುವಾಗ ಎಲ್ಲರಿಗೂ ಒಂದೇ ರೂಲ್ಸನ್ನು ಮಾಡಿರ್ತೀವಿ. ಈಗ ಅವರು ಹೋಗಿ ಅಲ್ಲಿ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಏನಾದರೂ ಕೇಸ್ ಹಾಕಿದ್ದಾರೆ ಅನ್ನೋ ವಿಚಾರಣೆ ಮಾಡ್ತೀನಿ. ಅಲ್ಲ ಈಗ ನಾನು ಅದನ್ನ ವಿಚಾರ ಮಾಡ್ತೀನಿ. ಯಾಕೆಂದರೆ ಎಲ್ಲರಿಗೂ ಒಂದೇ ಅಲ್ಲ ಕಾನೂನು. ಅವರು ಮಾಡೋಂಗಿದ್ರೆ ಅಲ್ಲೇ ಮಾಡಬೇಕಿತ್ತು. ಅಲ್ಲ ಯಾರಾದರೂ ಆಗಿರಲಿ, ನಾವು ಕಾನೂನುಗಳು ಮಾಡುವಾಗ ಅಥವಾ ರೂಲ್ಸ್ಗಳು ಮಾಡುವಾಗ ಎಲ್ಲರಿಗೂ ಒಂದೇ ರೂಲ್ಸನ್ನು ಮಾಡಿರ್ತೀವಿ. ಈಗ ಅವರು ಹೋಗಿ ಅಲ್ಲಿ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಏನಾದರೂ ಕೇಸ್ ಹಾಕಿದ್ದಾರೆ ಅನ್ನೋ ವಿಚಾರಣೆ ಮಾಡ್ತೀನಿ. ಅಲ್ಲ ಈಗ ನಾನು ಅದನ್ನ ವಿಚಾರ ಮಾಡ್ತೀನಿ. ಯಾಕೆಂದರೆ ಎಲ್ಲರಿಗೂ ಒಂದೇ ಅಲ್ಲ ಕಾನೂನು. ಅವರು ಮಾಡೋಂಗಿದ್ರೆ ಅಲ್ಲೇ ಮಾಡಬೇಕಿತ್ತು. ಎಸ್, ಈಗ ಜಿ ಪರಮೇಶ್ವರ್ ಅವರು ಪ್ರೊಟೆಸ್ಟ್ ಮಾಡಿದವರ ವಿರುದ್ಧವಾಗಿ ಕ್ರಮ ಫಿಕ್ಸ್ ಅಂತಿದ್ದಾರೆ. ಅನುಮತಿ ಇಲ್ಲದೆ ಪ್ರೊಟೆಸ್ಟ್ ಮಾಡಕೂಡದು. ಪ್ರೊಟೆಸ್ಟ್ ಮಾಡೋ ಹಾಗಿದ್ರೆ ಮೊದಲು ಅನುಮತಿಯನ್ನ ಪಡೆಯಬೇಕಾಗತ್ತೆ. ಇನ್ನೊಂದು, ರಿಚ್ಮಂಡ್ ರೋಡ್ನಲ್ಲಿ ಆದಂತಹ ಪ್ರತಿಭಟನೆ ಇದು ಕಾನೂನು ಬಾಹಿರ. ಯಾಕೆಂದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಪ್ರೊಟೆಸ್ಟ್ಗೂ ಕೂಡ ಅನುಮತಿಯನ್ನ ಪಡಿಬೇಕಾಗತ್ತೆ. ಹೀಗೆ ಬೀದಿಗಳಲ್ಲಿ ಕಪ್ಪು ಬಟ್ಟೆಯನ್ನ ಧರಿಸಿ ಈಗೇನು ಪ್ರೊಟೆಸ್ಟ್ ಆಯ್ತು, ಖಮೇನಿಯ ಪರವಾಗಿ ಪ್ರೊಟೆಸ್ಟ್ ಮಾಡಿದವರ ವಿರುದ್ಧ ಈಗ ಕ್ರಮ ಫಿಕ್ಸ್ ಆಗತ್ತೆ. ಅದು ಹ್ಯಾರಿಸ್ ಆಗಿರ್ಲಿ ಅಥವಾ ಮತ್ತೊಬ್ಬರಾಗಿರ್ಲಿ ಯಾರೇ ಆಗಿರ್ಲಿ ಎಲ್ಲರಿಗೂ ಒಂದೇ ನಿಯಮ, ಒಂದೇ ಕಾನೂನು ಇರುತ್ತೆ. ಕಾನೂನು ಬಾಹಿರ ಇದು ಪ್ರೊಟೆಸ್ಟ್ ಆಗಿದ್ದು, ಹಾಗಾಗಿ ಕ್ರಮ ಫಿಕ್ಸ್ ಅಂತ ಹೇಳ್ತಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು. ಇನ್ನು ನಿನ್ನೆಯಷ್ಟೇ ಖಮೇನಿ ಸಾವಿಗೆ ಸಂತಾಪವನ್ನು ಸಿಎಂ ಸೂಚಿಸಿದ್ರು. ಆದ್ರೆ ಅದೇ ಪ್ರತಿಭಟನೆ ವಿಚಾರಕ್ಕೆ ಈಗ ಪರಮೇಶ್ವರ್ ಅವರು ಫುಲ್ ಗರಂ ಆಗಿ ಮಾತನಾಡಿದ್ದಾರೆ.